ಕರ್ನಾಟಕದಲ್ಲಿ ನಡೀತಾ ಇರುವಂತ SIR ಪ್ರಕ್ರಿಯೆ ಅಂತಿಮ ಹಂತಕ್ಕೆ ತಲುಪಿದೆ. ಈಗ ಒಂದಿಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಮತಪಟ್ಟಿ ಪರಿಷ್ಕರಣೆಯ ಸಂದರ್ಭದಲ್ಲಿ 80 ಲಕ್ಷ ಮತದಾರರು ಪಟ್ಟಿಯಿಂದ ಹೊರಗೆ ಉಳಿಯುವಂತ ಸಾಧ್ಯತೆ ಇದೆ. 68.28 ಲಕ್ಷ ಮತದಾರರು 5 ಕಾರಣಗಳಿಂದ ಪಟ್ಟಿಯಿಂದ ಹೊರಗುಳಿಯುವಂತ ಸಾಧ್ಯತೆ ಇದೆ. ಭಾನುವಾರ ಸಂಜೆಯವರೆಗೆ, ನಿನ್ನೆ ಸಂಜೆಯವರೆಗೆ SIR ಲೆಕ್ಕಾಚಾರವನ್ನು ಗಮನಿಸಿದರೆ ಈ ಡೀಟೇಲ್ ಸಿಗ್ತಾ ಇದೆ. ಕರಡು ಪಟ್ಟಿಯಿಂದ 80 ಲಕ್ಷ ಮತದಾರರು ಪಟ್ಟಿಯಿಂದ ಹೊರಗುಳಿಯುತ್ತಾರಾ ಅಂತ ಅನ್ಸುತ್ತೆ ಈ ಹಂತವನ್ನು ಗಮನಿಸಿದರೆ. ಜುಲೈ ಆರಂಭದಿಂದ ಶುರುವಾಗಿರುವಂತ SIR ಪ್ರಕ್ರಿಯೆ ಈಗ ಅಂತಿಮ ಹಂತಕ್ಕೆ ತಲುಪಿರುವುದು. 80 ಲಕ್ಷ ಮತದಾರರು ಮತಪಟ್ಟಿಯಿಂದ ಹೊರಗೆ ಬೀಳುವಂತ, ಹೊರಗುಳಿಯುವಂತ ಸಾಧ್ಯತೆ ಕಾಣ್ತಾ ಇದೆ. ನಿನ್ನೆವರೆಗಿನ ಅಂಕಿಅಂಶವನ್ನು ಗಮನಿಸಿದರೆ 41.4 ಲಕ್ಷ ಮತದಾರರು ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ. 13.50 ಲಕ್ಷ ಮತದಾರರು SIR ಪ್ರಕ್ರಿಯೆಯ ಸಂಬಂಧದಲ್ಲಿ ಸಿಕ್ಕಿಲ್ಲ, ಅವರು ನಾಪತ್ತೆಯಾಗಿದ್ದಾರೆ. 8.92 ಲಕ್ಷ ಮತದಾರರು, ಅವರ ಡೀಟೇಲ್ ಕೂಡ ಸಿಗ್ತಾ ಇಲ್ಲ. ಸೊ ಈ ಪರಿಶೀಲನೆಯ ಕಾರ್ಯ ಇನ್ನೂ ಚಾಲ್ತಿಯಲ್ಲಿದೆ. ಈ ಹಂತದಲ್ಲಿ 99% ಫಿನಿಶ್ ಆಗಿದೆ. ಎನ್ಯುಮರೇಷನ್ ಫಾರ್ಮ್ ವಿತರಣೆಯ ಪ್ರಕ್ರಿಯೆ. ಒಂದು ಅಂದಾಜನ್ನು ಗಮನಿಸ್ತಾ ಇದ್ರೆ 80 ಲಕ್ಷ ಮತದಾರರು ಪಟ್ಟಿಯಿಂದ ಹೊರಗೆ ಹೋಗುವಂತ ಸಾಧ್ಯತೆಗಳು ಕಾಣ್ತಾ ಇರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಕ್ಷಾ ನೇರ ಸಂಪರ್ಕದಲ್ಲಿ. ರಕ್ಷಾ, 80 ಲಕ್ಷ ಅಂತಂದ್ರೆ ಹ್ಯೂಜ್ ನಂಬರ್ ಆಯಿತು ಕರ್ನಾಟಕದ ಪಾಲಿಗೆ. ಯಾಕೆ ಈ ರೀತಿ ಆಗಿರೋದು? ಅಂದ್ರೆ ಈ 80 ಲಕ್ಷ ಮತದಾರರ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ, ಯಾವ ರೀತಿ ಅವರು ಡಿಲೀಟ್ ಆಗಬಹುದು ಅನ್ನುವಂಥ ಸಾಧ್ಯತೆ ಕಾಣ್ತಾ ಇರೋದು. ರಕ್ಷಿತ್, 80 ಲಕ್ಷ ಮತದಾರರ ಪಟ್ಟಿಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೋಡೋದಾದ್ರೆ ಪತ್ತೆ ಆಗದೇ ಇರೋರು, ಅಂದ್ರೆ 2002ರಲ್ಲಿ ಮತದಾರರ ಪಟ್ಟಿಯಲ್ಲಿ ಇದ್ರೂ ಕೂಡ ಅವರು ಎಲ್ಲಿದ್ದಾರೆ ಅಂತ ಸಿಗದೇ ಇರೋದು. ಸಾಕಷ್ಟು ಜನರಿಗೆ ಎನ್ಯುಮರೇಷನ್ ಕಾರ್ಡ್ನ ಕೊಡ್ಲಿಕ್ಕೆ, ಗಣತಿ ನಮೂನೆಯನ್ನ ನೀಡಲಿಕ್ಕೆ ಸಾಧ್ಯ ಆಗಿಲ್ಲ BLOಗಳಿಗೆ. ಹಾಗೆಯೇ ಸಾಕಷ್ಟು ಜನ ಇನ್ನೂ ವಾಪಸ್ ಕೊಟ್ಟಿಲ್ಲ. ಅಂದ್ರೆ ವಾಪಸ್ ಕೊಟ್ಟವರ ಸಂಖ್ಯೆಯನ್ನು ನೋಡಿದಾಗ ಬಹಳ ಕಡಿಮೆ ಇರತಕ್ಕಂಥದ್ದು. ಈ ಬಗ್ಗೆ ಸಾಕಷ್ಟು ಅನೌನ್ಸ್ಮೆಂಟ್ಗಳನ್ನ ಕೂಡ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರಿನ ಪಾಲಿಗೆ ಸುಮಾರು 30 ಲಕ್ಷಕ್ಕೂ ಅಧಿಕ ಜನ ಕಿಕ್ಔಟ್ ಆಗುವಂತ ಸಾಧ್ಯತೆಗಳು ಎದ್ದು ಕಾಣ್ತಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ 1,30,00,000 ಜನ ಇದ್ದಾರೆ ಅಂತಂದ್ರೆ 30 ಲಕ್ಷ ಜನ ಅಂದ್ರೆ 30%ಗೂ ಅಧಿಕ ಜನ ಇವಾಗ ಕಿಕ್ಔಟ್ ಆದಂತಹ ಒಂದು ಸಂಭವ ಜಾಸ್ತಿ ಇರ್ತಕ್ಕಂಥದ್ದು. ಇದಕ್ಕೆ ಮೂಲ ಕಾರಣ ಅಂತಂದ್ರೆ 2002ರಲ್ಲಿ ಇರ್ತಕ್ಕಂಥವ್ರು ಪತ್ತೆ ಆಗಿಲ್ಲ ಅಂತಕ್ಕಂಥದ್ದು. ಅಂದ್ರೆ ಅವರಿಗೆ ಕೊಡ್ಲಿಕ್ಕೆ, ಗಣತಿ ನಮೂನೆಯನ್ನ ಕೊಡ್ಲಿಕ್ಕೆ ಬಹಳಷ್ಟು BLOಗಳು ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಅವರು ಎಲ್ಲಿದ್ದಾರೆ ಅನ್ನೋದೇ ಪತ್ತೆ ಆಗಿಲ್ಲ. ಇನ್ನು ಕೆಲವೊಂದು ಕಡೆ ಪತ್ತೆಯಾಗಿ ಕೆಲವೊಂದು ಕಡೆ ಕೊಟ್ಟಿದ್ರು ಕೂಡ ಅವರ ಪರವಾಗಿ ಅವರ ಮನೆಯವರು ಸಹಿ ಮಾಡ್ಲಿಕ್ಕೋ ಮತ್ತೊಂದು ಮಾಡ್ಲಿಕ್ಕೋ ಅದಕ್ಕೂ ಕೂಡ ಸಿದ್ಧರಿಲ್ಲ. ಅಂಥವು 12,000 ಒಂದು ಕೇಸ್ಗಳನ್ನ ನಾವು ನೋಡಬಹುದಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ಪ್ರಕ್ರಿಯೆಯನ್ನು ಗಮನಿಸ್ತಾ ಇದ್ರೆ ಇನ್ನೇನು ಆಗಸ್ಟ್ 8 ಬಹಳ ಹತ್ತಿರ ಬರ್ತಾ ಇದೆ. ಸೊ ಹಾಗಾಗಿ ಅಂತಿಮ ಮತದಾರರ ಪಟ್ಟಿಯನ್ನ ಯಾವಾಗ ಅವರು ಅನೌನ್ಸ್ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಸುಮಾರು 80 ಲಕ್ಷಕ್ಕೂ ಅಧಿಕ ಜನ ಮತದಾರರ ಪಟ್ಟಿಯಿಂದ ಬ್ಯಾಕ್ಔಟ್ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಬ್ಯಾಕ್ಔಟ್ ಅಂದ್ರೆ ಔಟ್ ಆಗುವಂತ ಸಾಧ್ಯತೆ ಇದೆ ಇರ್ತಕ್ಕಂಥದ್ದನ್ನ ಗಮನಿಸಬಹುದಾಗಿರ್ತಕ್ಕಂಥದ್ದು. ರಕ್ಷತ್, ಥ್ಯಾಂಕ್ ಯು ರಕ್ಷಾ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.